ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ನಮಸ್ತೆ. ಎಲ್ಲ ಹೆಂಗಿದ್ದೀರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಗುರುವಾರದ ಮಿನಿ ಬ್ಲಾಗ್ ರಾಯರ್ ಪೂಜೆ ಜೊತೆ ಇವತ್ತು ನಾನೇನೆಲ್ಲ ಮಾಡಿದೆ ಅಂತ ನೋಡ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ನಾನೇನೆಲ್ಲ ಮಾಡಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತಾ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ರಾತ್ರಿನೇ ಸೀಗೆಕಾಯಿ ನೆನೆ ಹಾಕಿಬಿಟ್ಟಿದ್ದೇನೆ. ಮುಂಜಾನೆ ಎದ್ದು ತಲೆ ಸ್ನಾನ ಮಾಡಿದ್ರಾಯ್ತು ಅಂಥೇಳಿ ಇವಾಗ ಸೀಗೆಕಾಯಿ ನೋಡಿದ್ರೆ ಎಲ್ಲ ಚೆಂದಾಗಿ ನೆನೆದೈತಿ. ಫುಲ್ ಒಂದು ನೈಟ್ ನೆನೆದ ಪೂರ್ತಿ ಮೆತ್ತಗಾಗ್ಯಾವು. ನೆನೆದ್ರೂ ಇವತ್ರನ್ನ ಮತ್ತೆ ಹೊಳ್ಳಿ ನಾವು ಕುದಿಸ್ಬೇಕು. ಕುದಿಸಿ ಅದ್ರ ನೀರು ಮಾತ್ರ ನಾವು ಹಾಕಿ ಸ್ನಾನ ಮಾಡೋದಿರ್ತದೆ ತಲೆಗೆ ಹಾಕಿ, ಅಂದ್ರೆ ಕೂದಲು ಉದ್ರೋದು ಕಡಿಮೆ ಆಕ್ಕಾವು. ಅದಕ್ಕಾಗಿ ನಾನು ಸೀಗೆಕಾಯಿನ ನೆನೆ ಹಾಕಿದ್ದೆ. ಈ ಸದ್ದ ಕುದಿಲಕ್ಕೆ ಇಡ್ತೀನಿ ರೀ. ಅವತ್ರನ್ನ ಒಂದು 10 ನಿಮಿಷ 15 ನಿಮಿಷ ಕುದಿಲಕ್ಕೆ ಇಡ್ತೀನಿ ನಾನು. ಇದ್ರ ಬೀಜ ನೋಡ್ರಿ, ಅದು ಸೀಗೆಕಾಯಿ ಬೀಜದು. ಒಂದು ಗ್ಲಾಸ್ನಷ್ಟು ನೀರು ತೊಗೊಂಡಿನಿ. ಇದ್ರಾಗ ಸೀಗೆಕಾಯಿನ ಹಾಕಿ ಕುದಿಲಾಕೆ ಇಡ್ತೀನಿ. ಕುದ್ಮೇಲತ್ತ ಅದು ಹೆಂಗೆ ಮತ್ತೆ ಬಿಟ್ಟಿರ್ತೈತಿ ಕಲರ್ ನಿಮಗೆ ತೋರಿಸ್ತೀನಿ ನಾನು. ಸೀಗೆಕಾಯಿ ನೋಡ್ರಿ ಪೂರ್ತಿ ಕುದ್ದೈತಿ. ಒಂದು ಗ್ಲಾಸ್ ನೀರಾಗ ಒಂದು ಕಪ್ಪಷ್ಟು ಉದ್ದಾವು. ಇದು ಹಿಂಗೆ ಹಚ್ಚೋದ್ರಲ್ಲಿಂದ ಕೂದಲು ಉದ್ರೋದು ಕಡಿಮೆ ಆಗ್ತಾವೆ. ಆಮೇಲೆ ಟಿಸುಳು ಹೊಡೆದಿರ್ತಾವಲ್ಲ ಅವು ಕೂಡ ಟಿಸುಳು ಹೊಡೆಯಂಗಿಲ್ಲ. ಕೂದಲು ಅಂದ್ರೆ ಒಂದು ಕೂದಲ್ದಾಗ ಎರಡಾಗಿರ್ತಾವಲ್ಲ ಆ ಥರ ಆಗೋದು ಕಡಿಮೆ ಆಗುತ್ತೆ. ಅದಕ್ಕಾಗಿ ಅವಾಗವಾಗ ನಾ ಸೀಗೆಕಾಯ್ದು ಸ್ನಾನ ಮಾಡ್ತಿರ್ತೀನಿ, ತಲೆ ಸ್ನಾನ. ಈಗ ನೋಡ್ರಿ ಮಾರ್ಕೆಟಿಂದ ನಿನ್ನೆ ಸ್ವಲ್ಪ ಶೇಂಗಾ ತಂದಿದ್ದೆ. ಹಸಿ ಶೇಂಗಾ ಬರಕತ್ತಾವ ಇವಾಗ. ಬ್ಯಾಸಿ ಶೇಂಗಾ ಅಂತೇಳಿ ಬೆಳೆದಿರ್ತಾರಲ್ಲ ರೈತರು, ಅವು ಶೇಂಗಾ ಬಂದಿದ್ದು ನಿನ್ನೆ ತೊಗೊಂಡು ಬಂದಿದ್ದೆ. ಅವ್ರ ಮ್ಯಾಗ ಮಣ್ಣಿರುತ್ತೆ, ಅದನ್ನು ತೊಳಿಬೇಕಂಥೇಳಿ ಒಂದು ಬುಟ್ಟ್ಯಾಗ ನೀರು ಹಾಕ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಹಾಕಿ ಬಿಡ್ಬೇಕ್ರಿ. ರಾಡಿ ಇರುತ್ತೆ, ನೀರು ಬಿಟ್ಟಿರ್ತಾರಲ್ಲ ಬ್ಯಾಸಿಗೆ ಶೇಂಗಾ ಅಂದ್ಮೇಲೆ ಅವಕ್ಕೆ ನೀರು ಹಸಿರ್ತಾರ, ರಾಡಿ ಇರ್ತೈತಿ. ಹಾಗಾಗಿ ಜಾಸ್ತಿ ಮಣ್ಣು ಇರ್ತಾವೆ, ಅದನ್ನು ತೊಳಿಬೇಕು. ಹಾಗೆ ಹುರಿಯಕ್ಕೆ ಹೋದೆವು ಅಂದ್ರೆ ಬಾಯಾಗ ಕಡ್ಕಂತ ಮಣ್ಣು ಬರ್ತಿರ್ತೈತಿ. ಸಣ್ಣ ಉಸುಕಿನಂತ ಹಳ್ಳು ಇರ್ತದೆ ಅದ್ರಾಗ. ಮಕ್ಕಳು ತಿನ್ನೋದ್ರಿಂದ ಹೊಟ್ಟೆ ಹೋಗುತ್ತಂತ ಮಣ್ಣು ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ತೊಳೆದು ಹುರಿತೀನಿ ರೀ ನಾನು. ಆಮೇಲೆ ಸ್ವಲ್ಪ ತೆಗಿತೀನಿ, ಸ್ವಲ್ಪ ಕುದಿಸ್ತೀನಿ ಉಪ್ಪು ಹಾಕಿ. ಒಂದು ಸ್ವಲ್ಪ ಹುರಿತೀನಿ ನಾನು. 2 ಥರ ಆದ್ರೆ ತಿಲ್ಲಕ್ಕೆ ಚಲೋ ಇರ್ತೈತೆ ಅಂತ ಅಂದ್ಬಿಟ್ಟು ಅದನ್ನು ಯಾರಿಗೆ ಬೇಕೋ ಅವ್ರು ತಿಂತಾರೆ, ಇದನ್ನು ಯಾರಿಗೆ ಬೇಕೋ ಇವ್ರು ತಿಂತಾರೆ ಅಂದ್ಬಿಟ್ಟು 2 ಥರ ಮಾಡಬೇಕು ಅಂತ ಅಂದ್ಕೊಂಡಿನಿ ರೀ. ಇವಾಗ ನೋಡ್ರಿ ಶೇಂಗಾ ಹಾಕ್ತಾಯಿದ್ದೀನಿ ನಾನು. ಇವು ಡಬ್ಬು ಶೇಂಗಾ ಅಂತಾರೆ, ಇವು ಜವಾರಿ ಶೇಂಗಾ ಅಲ್ಲ, ಇವು ಡಬ್ಬು ಶೇಂಗಾ ಇವು. ಯಾಕಂದರೆ ಇದು ಬೆಳೆ ಜಲ್ದಿ ಬರ್ತದೆ ಅಂತೇಳಿ ಹಾಕ್ತಾರೆ. ಮತ್ತು ಇದು ನೀರು ಬಿಟ್ಟರೆ ಮಾತ್ರ ಕಾಳು ದಪ್ಪಾಗಿ ಬರ್ತಾವೆ ಜಲ್ದಿ. ಸಣ್ಣ ಕಾಳು ಇರಲ್ಲ, ಇವು ದಪ್ಪ ಕಾಳು ಇರ್ತಾವೆ. ಇದಕ್ಕೆ ಡಬ್ಬು ಶೇಂಗಾ ಅಂತ ಕರೀತಾರೆ ನಮ್ಮ ಕಡೆ. ಅದನ್ನು ತಂದಿದ್ದೆ ನಾನು. ಜವಾರಿ ಶೇಂಗಾ ಕೂಡ ಇರ್ತಾವೆ, ಅವು ಇದಕ್ಕಿಂತ ರುಚಿಯಾಗಿರ್ತಾವ್ರಿ. ಇದು ಸ್ವಲ್ಪ ಟೇಸ್ಟ್ ಕಡಿಮೆ ಇರ್ತದೆ, ಎಣ್ಣೆ ಕಡಿಮೆ ಇರ್ತೈತಿ ಇದಕ್ಕೆ. ಯಾವುದೇ ಇರಲಿ ಒಟ್ಟಿನಲ್ಲಿ ಬಂದಿದ್ದು ತಿನ್ಬೇಕು ಅನ್ನಿಸ್ತು. ಹಾಗಾಗಿ ನಿನ್ನೆ ಮಾರ್ಕೆಟಿಂದ ತೊಗೊಂಡು ಬಂದಿದ್ದೆ ರೀ. ಈಗ ತೊಳೆದಾಗೈತೆ ನೋಡ್ರಿ. ಅದನ್ನು ಹುರಿದು ಹೆಂಗಂತ ತೋರಿಸ್ತೀನಿ ಬರ್ರಿ ನಿಮಗೆ. ಒಂದು ಹಂಚಿನಾಗ ಹಾಕಿನಿ, ಹಂಚಲ್ಲೇ ಹುರಿತೀನಿ ನಾನು. ಶೇಂಗಾ ಹುರಿದ್ರೆ ಚಂದ ಹುರಿತಾವ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಹುರಿತಾ ಇದೆ ನೋಡ್ರಿ. ಹುರಿದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದ್ರೆ ಇವು ಡಬ್ಬು ಶೇಂಗಾದ್ದು ತೋಟಿ ದಿಪ್ಪಿರ್ತಾವೆ, ಅಂದ್ರೆ ಸೊಟ್ಟಿ ದಿಪ್ಪಿರ್ತಾವೆ. ಸ್ವಲ್ಪ ಲೇಟಾಗಿ ಹುರಿತಾವೆ. ಮಾತ್ರ ತಣ್ಣೀರಾಗಿ ಹಾಕಿ ತೊಳೆದಿನೆಲ್ಲ ನಾನು. ತೊಳೆದ ಸಂಬಂಧ ಅವು ನೀರು ಬೇರೆ ಇದನ್ನಾಗಿರ್ತಾವೆ. ಸ್ವಲ್ಪ ಹೊತ್ತು ಬಿಟ್ಟಿನ ಒಂದು 10 ನಿಮಿಷ ಅದ್ರಾಗೆ ಮಣ್ಣೆಲ್ಲ ಬಿಡಲಿ ಅಂತೇಳಿ. ಹಾಗಾಗಿ ಹುರಿದು ಲೇಟ್ ಆಕೈತ್ರಿ. ಶೇಂಗಾ ಹುರಿಲ್ ಬಿಡ್ರಿ. ಇವಾಗ ಮುಂದೆ ನಾ ಸೀಗೆಕಾಯಿ ಹಚ್ಕೊಳ್ಳೋದು ತೋರಿಸ್ತೀನಿ ಬನ್ನಿರಿ. ಈಗ ನೋಡಿರಿ, ಫಸ್ಟಿಗೆ ನಾನು ಎಣ್ಣೆ ಹಚ್ಕೊಂಡಿದ್ದೆ. ಮೊದಲೇ ಎಣ್ಣೆ ಸ್ನಾನ ಮಾಡ್ತೀವಲ್ಲ ಆ ಥರ ಎಣ್ಣೆ ಎಲ್ಲ ತಲೆಗೆ ಹಚ್ಕೊಂಡಿದ್ದೆ. ಒಂದು 10 ನಿಮಿಷ ಹಾಗೆ ಇದ್ದೆ ನಾನು. ಯಾಕಂದರೆ ಎಣ್ಣೆ ಎಲ್ಲ ಇದನ್ನಾಗಲಿ ಅಂತ. ಕಣ್ಣಿಗೂ ತಂಪಾಕದ. ಬ್ಯಾಸ್ಗೆ ಒಳಗೆ ನಾವು ಈ ಥರ ಎಣ್ಣೆ ಸ್ನಾನ ಮಾಡ್ದೇವು ಅಂದ್ರೆ ಕಣ್ಣಿಗೆ ತಂಪಾಕೈತಿ. ಬಿಸಿಲು ಭಾಳ ಇರ್ತದೆ, ಹೊರಗೆ ಎಷ್ಟೇ ತಿರುಗಾಡಿದ್ರು ನಮಗೆ ಬಿಸಿಲು ಹತ್ತಂಗಿಲ್ಲ ನೋಡ್ರಿ. ಹಾಗಾಗಿ ಸ್ವಲ್ಪ ಎಣ್ಣೆ ಸ್ನಾನ ಮಾಡಬೇಕು ಅಂಥೇಳಿ ನಾನು ತಲೆಗೆ ಎಣ್ಣೆ ಹಚ್ಕೊಂಡು 10 ನಿಮಿಷ ಆಗಿತ್ತು. ಇವಾಗ ಸೀಗೆಕಾಯಿದು ಬೀಜ ಎಲ್ಲ ತೆಗಿತಾ ಇದ್ದೀನಿ ನೋಡ್ರಿ. ಅವು ಬೀಜ ಎಲ್ಲ ತೆಗೆದ್ಬಿಟ್ಟು ಅದನ್ನ ಹೆಂಗೆ ಹಚ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ ನಾನು. ಜಲ್ದಿ ಕೂದಲು ಬರ್ತಾವೆ ಇದಕ್ಕೆ. ಆಮೇಲೆ ಭಾಳ ಕೂದಲು ಉದುರ್ತಿರ್ತಾವಲ್ಲ, ಉದುರೋದು ನಿಂದಿರ್ತೈತಿ. ಮತ್ತು ಆಮೇಲಿಂದ ಹೀಗೆ ತಿಂಗಳಾಗ 1 ಸರಿ 2 ಸರಿ ಹಾಕಿದ್ರೆ ಸಾಕು. ಇದನ್ನೇನು ಹಗ್ಲೆ ಮುಗ್ಲೆ ಹಾಕೊಳ್ಳೋದು ಬೇಕಾಗಿಲ್ಲ. ಆಮೇಲಿಂದ ತಂಪಿನ ದಿನದಾಗ ಇದನ್ನು ಹಾಕೋಬಾರ್ದು, ನೆಗಡಿ ಭಾಳ ಜಲ್ದಿ ಬರ್ತೈತಿ. ಬ್ಯಾಸ್ಗೆ ದಿನದಾಗ ಹಾಕೊಂಡ್ರೆ ಭಾಳ ಚಲೋ ನೋಡ್ರಿ. ಈಗ ನಾ ಹೆಂಗೆ ಹಚ್ಕೊಳ್ಳೋದು ಅಂತ ಹೇಳಿ ನಿಮಗೆ ತೋರ್ಸಾಕತ್ತೀನಿ ನೋಡ್ರಿ. ಸೀಗೆಕಾಯಿ ನೀರನ್ನು ಒಂದು 10 ನಿಮಿಷ ಹಚ್ಚಿ ಬಿಟ್ಟರೆ ಸಾಕು. ಆಮೇಲಿಂದ ಸ್ವಲ್ಪ ಇಟ್ಕೋಬೇಕು ನಾವು, ನೀರು ಅಷ್ಟು ಖಾಲಿ ಮಾಡಬಾರ್ದು. ಆಮೇಲಿಂದ ಸ್ವಲ್ಪ ನಾವು ಸ್ನಾನ ಮಾಡಬೇಕಾದ್ರೆ ಅವಾಗ ಸ್ವಲ್ಪ ಹಾಕಿ ತಲೆಗೆ ಮಸಾಜ್ ಮಾಡಿದ್ರ ಥರ ಮಾಡಿ ನಾವು ತಲೆ ಸ್ನಾನ ಮಾಡ್ಬೇಕು ನೋಡ್ರಿ. ಈ ಥರ ನಾವು ಕೂದಲು ಹೋಲ್ಡ್ ಮಾಡಿ ಅಂದ್ರೆ ಎಲ್ಲ ಒಂದು ಕಡೆ ಸೈಡಿಗೆ ಹಾಕಿ ಬೇರಿಗೆ ಹೋಗಂಗೆ ಹಚ್ಕೋಬೇಕು. ಒಂದು 10 ನಿಮಿಷ ಬಿಡ್ಬೇಕು ನಾವು. ಈ ಥರ ಆಯ್ತಪ್ಪ ಅಂತಂದ್ರೆ ಅದೇನಾಕೈತಿ, ಕೂದಲು ಉದ್ರಂಗಿಲ್ಲ. ಅದಕ್ಕೋಸ್ಕರ ನಾನು ಆವಾಗವಾಗ ಮಾಡ್ತಿರ್ತೀನಿ ಇದನ್ನು. ಆಮೇಲಿಂದ ಸ್ನಾನ ಮಾಡಿ ಆಯಿತು. ಇವಾಗ ನೋಡ್ರಿ, ನಾನು ಗುರುವಾರಕ್ಕೆ ಒಂದು ಸರಿ ಪೂಜೆ ಮಾಡ್ತೀನಿ, ರಾಯರ ಪೂಜೆ. ಬಂದು ರಾಯರ ಪೂಜೆ ಮಾಡ್ತಾಯಿದ್ದೀನಿ ನೋಡ್ರಿ. ಎಲ್ಲ ಮೊದಲೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಹಾಗಾಗಿ ಪೂಜೆ ಮಾಡೋದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಅಗದಿ ಸಿಂಪಲ್ಲಾಗಿ ನಾನು ಇದೇ ಥರ ಪೂಜೆ ಮಾಡ್ತೀನಿ, ವಾರ ಮಾಡ್ತೀನಿ ನಾನು. ನನಗೆ ಪೂಜೆ ಬಿಟ್ಟರೆ ಏನೋ ಕಳ್ಕೊಂಡಿನಿ ಅನ್ನೋ ಥರ ಇರ್ತೈತಿ. ಹಾಗಾಗಿ ಇವತ್ತು ಮುಂಜಾನೆ ಪೂಜೆ ಮಾಡಬೇಕು ಅಂಥೇಳಿ ಜಲ್ದಿ ಎದ್ದಿದ್ದೆ. ಜಲ್ದಿ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಒರೆಸ್ಕೊಂಡು ಇವಾಗ ರಾಯರ ಪೂಜೆ ಮಾಡ್ತಾಯಿದ್ದೀನಿ ನೋಡ್ರಿ ನಾನು. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನಾನು ಹೊರಗೆ ಹೋಗ್ಬೇಕಾಗಿತ್ತು ರೀ. ಇವಾಗ ನೋಡ್ರಿ ಪೂರ್ತಿ ಪೂಜೆ ಎಲ್ಲ ಮುಗೀತು ರಾಯರದು.
ನನಗೆ ಎಷ್ಟಾಗುತ್ತೋ ಅಷ್ಟೇ, ನನ್ನ ಕೈಲಿ ಆದಷ್ಟೇ ನಾನು ರಾಯರ ಸೇವೆನ ಮಾಡ್ತೀನಿ. ಗುರುವಾರಕ್ಕೊಂದು ಸರಿ ಮಾಡ್ತೀನಿ. ಮಠಕ್ಕೆ ಹೋಗೋದಾದರೆ ಹೋಗಿರ್ತೀನಿ, ಇಲ್ಲ ಅಂದರೆ ಇಲ್ಲ. ಇವಾಗ ಅಮ್ಮಗ ಜೊತೆ ಸ್ವಲ್ಪ ಈ ಶೇಂಗಾ ತಿನ್ನೋಣ ಅಂತ ಕೂತ್ಕೊಂಡೆ. ಶೇಂಗಾ ಕಲ್ಲಂಗಡಿ ತಿಂತೀನಿ ಅಂತ ಇದ್ಲು ಅಮ್ಮು. ಅದಕ್ಕೋಸ್ಕರ ಅವಳಿಗೂ ಕೂಡ ಸ್ನಾನ ಮಾಡಿಸಿದ್ದೆ ನಾನು. ಯಾವಳ ಜೊತೆ ಸ್ವಲ್ಪ ನಾನು ಟೈಮ್ ಸ್ಪೆಂಡ್ ಮಾಡಿದ್ರಾಯ್ತು ಅಂತ ಹೇಳಿ ಕುಂತೆ. ಯಾಕಂದ್ರೆ ಹೊರಗೆ ಹೋಗ್ಬೇಕಾಗಿತ್ತು. ನಾವು ಸ್ವಲ್ಪ ತಕ್ಕಿನ ಜೋಡಿ ಇರಲಿಲ್ಲ ಅಂದ್ರೆ ಮತ್ತೆ ಅಳ್ಕೋತ ಕುಂಡಿರ್ತಾಳೆ. ಅದಕ್ಕಾಗಿ ಏನು ಮಾಡ್ತಿದ್ದೆ, ಸ್ವಲ್ಪ ಆಕಿಗೊಂದು ಸ್ವಲ್ಪ ಕಾಳು ಬಿಡಿಸಿ, ಶೇಂಗಾ ಕಾಳು ಬಿಡಿಸ್ಕೊಡ್ತಿದ್ದೆ. ತಿಂದು ಹೊಟ್ಟೆ ತುಂಬಂದ್ರೆ ಸುಮ್ಮ ಕುಂದಿರ್ತಾಳೆ ಅಂಥೇಳಿ ಅಮ್ಮ ಜೊತೆ ಸ್ವಲ್ಪ ಕೂತ್ಕೊಂಡು ಟೈಮ್ ಗಳದೆ ನೋಡ್ರಿ. ಅವಳಿಗೂ ಕೂಡ ಕಲ್ಲಂಗಡಿ ಶೇಂಗಾ ಕಟ್ ಮಾಡಿಕೊಡ್ತಿದ್ದೆ. ಹಾಗೆ ನಾನು ತಿಂತಿದ್ದೆ. ನಾಷ್ಟ ಮಾಡೋಕ್ಕಾಗಲಿಲ್ಲ, ನಂಗೆ ಟೈಮ್ ಆಗಿಬಿಟ್ಟಿತ್ತು, ಕೆಲಸ ಇತ್ತು ಹೊರಗೆ ಸ್ವಲ್ಪ. ಅದಕ್ಕೋಸ್ಕರ ಸ್ವಲ್ಪ ಕಲ್ಲಂಗಡಿ ತಿನ್ನೋಣ, ಬಿಸಿಲು ಬೇರೆ ಇವಾಗ. ಯಾವಾಗಲೂ ತಂದಿಟ್ಟಿರ್ತೀನಿ ಕಲ್ಲಂಗಡಿನ. ಇವಾಗ ನೋಡಿರಿ ರೆಡಿ ಆದೆ, ನಾನು ಹೊರಗೆ ಹೋಗಿ ಬರ್ತೀನಿ ರೀ ನಾನು ಇವಾಗ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೋಗಿ ಬರಲಾ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.